ವಸಂತದ ಬಳ್ಳಿಗಳು ದಿನ ದಿನವೂ ಹೊಸ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುತ್ತಿರುವವು. ಅಲ್ಲಿ ನೋಡು ಪ್ರಿಯೆ. ಎಲ್ಲಿ ಪ್ರಿಯ? ಆ ಪಕ್ಷಿಗಳನ್ನು ನೋಡು ಪ್ರಿಯೆ. ಹೊಸ ಹೊಸದಾದ ಗಾನಗಳಿಂದ ಈ ಸೃಷ್ಟಿಕರ್ತನನ್ನು ನಡೆಸುತ್ತಿರುವವು. ಅದೋ ನೋಡು ಪ್ರಿಯೆ, ಆ ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ಹೊಸ ಹೊಸದಾದ ಕಿರಣಗಳಿಂದ ಈ ಜಗತ್ತನ್ನೇ ಬೆಳಗಿಸುತ್ತಿರುವನು. ಪ್ರೇಮದ ವಿಚಾರವೂ ಹಾಗೆ ಪ್ರಿಯೆ. ಅದು ಹೇಗೆ ಸ್ವಾಮಿ? ಪ್ರಿಯೆ, ಪ್ರಿಯ, ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ಈ ಉಭಯ ಭಾವನೆಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ಈ ಆನಂದ ಸುಪ್ರಭಾತದಲ್ಲಿ ಈ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಹೊಂದುವುದೇ ನನ್ನ ಬಯಕೆ. ಉತ್ತರ ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವೆನೆ. ಅದರಲ್ಲೂ ಪ್ರೇಮದ ವಿಚಾರದಲ್ಲಿ ನೀವು ಮಹಾಪಂಡಿತರಲ್ಲವೇ? ಹೌದಲ್ಲವೇ? ಹೌದು. ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾನೇ ಹೂಗಳಿಂದ ಕಟ್ಟಿತಂದ ಹೂಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಲಾಗಿದೆಯ ಪ್ರಶ್ನೆಯನ್ನು ಕೇಳಕೂಡದು. ಉದ್ಯಾನವನಕ್ಕೆ ಹೋಗಿದ್ಯಾ? ನೀನು ಒಬ್ಬಳೇ ಹೋಗಿದ್ಯಾ ಪ್ರಿಯೆ? ನೀವು ಬರುತ್ತಿದ್ದೀರಾ? ಹೌದು ಪ್ರಿಯೆ. ಮರೆತೆ ಹೋದಲ್ಲ ಸ್ವಾಮಿ. ಭಕ್ತರಲ್ಲಿ ಪ್ರಸನ್ನಲಾಗಿ ಸ್ವಾಮಿ. ಪ್ರಿಯೆ, ಪ್ರಿಯ, ಬೇಡ ಮನದಿ ವಿರಸ ಭಾವ, ನನ್ನ ನಿನಗಾಗಿ ಕಾದಿದ ಜೀವ. ಬೇಡ ಮನದಿ ವಿರಸ ಭಾವ, ನನ್ನ ನಿನಗಾಗಿ ಕಾದಿದ ಜೀವ. ಯಾವ ಲೋಕಕ್ಕೆ ಕರೆದುಕೊಂಡು ಹೋಗುವೆ ಪ್ರಿಯೆ? ನಮ್ಮ ಲೋಕಕ್ಕೆ ಸ್ವಾಮಿ. ಬರುವಿರಾ? ಖಂಡಿತವಾಗಿ ಬರುವನು ಪ್ರಿಯೆ. ಓ ನಲ್ಲನೆ ಸವಿ ಮಾತುಂದ ನುಡಿವೆಯ, ನಾನೇ ನನ್ನ ನುಡಿಯೆಲ್ಲ ತಿಳಿಸೆಯ. ನಾನಿನ್ನ ವಿಡೆಯುತ್ತಿದ್ದೆ ನನ್ನಲ್ಲಿ ಕೋಪವೇ ಇಲ್ಲ ಇಲ್ಲ ಪ್ರಿಯೆ. ಪ್ರಿಯ, ಪ್ರಿಯೆ, ಸ್ವಾಮಿ ಹೇಳು ಪ್ರಿಯೆ. ಆ ಮೂಡ ಬಾನಲ್ಲಿ ನೀನು ನಿನಗಾಗಿ ರಾಮಲ್ಲಿ ನೋಡೆಂದ ನಲ್ಲ ನಿನ್ನ ತಂದೆ ಮನವೇ ಹೇಳಿದೆ, ಮನವೇ ಹೇಳಿದೆ. ಪ್ರಾಣೇಶ್ವರ, ಮನಸೋತೆ ನಲ್ಲ
ಹೃದಯೇಶ್ವರಿ, ಸಂತೋಷವೇ? ಉಲ್ಲಾಸವಾಗುತ್ತಿರುವುದು ಪ್ರಿಯೆ. ಉಲ್ಲಾಸವಾಗುತ್ತಿರುವುದೇ? ಹೌದು ಪ್ರಿಯೆ. ಮನಸೋತೆನೋ ನನ್ನ ನಿನಗೆ ಮೌನಗಾನ ಬಯಸಿರುವೆ, ಮೌನಗಾನ ಬಯಸಿರುವೆ. ಮನಸೋತೆನೋ ನನ್ನ. ಈ ದಿನ ನಾನೊಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿರುವುದು. ಆ ದ್ರೋಣನ ಚಕ್ರವ್ಯೂಹವನ್ನು ಬೇಯಿಸುವುದಾಗಿ ನನ್ನ ತಂದೆ ಯುಧಿಷ್ಠರಾಜೇಂದ್ರನ ಅನುಮತಿಯನ್ನು ಪಡೆದು ಬಂದಿರುವುದು ಪ್ರಿಯೆ. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಳ್ಳಲಾಗು ಪ್ರಿಯೆ ಯುದ್ಧಕ್ಕೆ. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯರ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾನು ಸಹ ನಿಮಗೆ ಸಹಾಯವನ್ನು ಮಾಡುವೆನು. ಉತ್ತರ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಾಧಾರಣ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರಿಯೆ.